Bindu Gowda, General Secretary, KPCC Law and Human Rights Department, tore flexes with birthday wishes for CT Ravi, BJP National General Secretary, in front of Vidhan Gowda in Bengaluru. Gowda claimed the flexes were installed despite High Court's orders banning them and hence unauthorized. ನೋಡಿ ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದ ಬೆಂಗಳೂರಿನ ಕೇಂದ್ರ ಬಿಂದು ಆಗಿರುವಂತಹ ವಿಧಾನಸೌಧದ ಮುಂಭಾಗ ವಿಧಾನಸೌಧದ ಸೌಂದರ್ಯವನ್ನು ಹಾಳು ಮಾಡುವುದಕ್ಕೋಸ್ಕರ ಈ ರೀತಿ ಬ್ಯಾನರನ್ನು ಅಳವಡಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದ್ಸಲ ವೇದಿಕೆ ಮೇಲೆ ಹೇಳಿದರು, ಯಾರ್ಯಾರು ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕ್ತಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ. ಇವಾಗ ಅವರದೇ ಪಕ್ಷದ CT ರವಿ ಏನಿದ್ದಾರೆ, ಅವರ ಹುಟ್ಟುಹಬ್ಬಕ್ಕೆ ಈ ರೀತಿಯಾಗಿ ಫ್ಲೆಕ್ಸನ್ನು ಹಾಕೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಚಾಲೆಂಜ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಶುಭ ಕೋರುವವರು ಕಿಶನ್ ಗೌಡರು, BJP ಮುಖಂಡರು, ಮಂಡ್ಯ ಜಿಲ್ಲೆ ಅಂತಿದೆ. ಮಂಡ್ಯದಿಂದ ಬೆಂಗಳೂರಿಗೆ ಬಂದು ವಿಧಾನಸೌಧದ ಮುಂದೆ ಫ್ಲೆಕ್ಸನ್ನು ಅಳವಡಿಸಿದ್ದಾರೆ. ಇದರ ವಿರುದ್ಧ BBMP ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಯಾವ ರೀತಿ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇದು ವಿಧಾನಸೌಧ ಪಕ್ಕ ಇರುವಂತಹ ವಿಕಾಸಸೌಧ ಎದುರುಗಡೆ ಸಿಗ್ನಲ್ ಇದೆ. ಸೊ ಸಿಗ್ನಲ್ ಲೈಟ್ಸ್ನೆಲ್ಲ ನೋಡ್ತಾ ಇದ್ದೀರಾ. ಮೆಟ್ರೋ ಸ್ಟೇಷನ್ ಇದೆ. ಈ ಸಿಗ್ನಲ್ನಲ್ಲಿ ಗಾಡಿಗಳು ಬರ್ತಾ ಇದೆ. ಇದು ಸಿಗ್ನಲ್ ಲೈಟ್ ಏನಿದೆ ಆ ಕಂಬಕ್ಕೇನೆ ಬ್ಯಾನರ್ನ ಕಟ್ಟಿದ್ದಾರೆ. ಇವ್ರುಗಳಿಗೆ ಯಾರು ಕೇಳೋರು ಇಲ್ವಾ? ಹಾಗಾದರೆ ಅದು ಮಂಡ್ಯ ಜಿಲ್ಲೆಯವರಂತೆ. ಮಂಡ್ಯದಿಂದ ಬಂದು ಈ ರೀತಿ ಬ್ಯಾನರ್ನ ಹಾಕಿದ್ದಾರೆ ಸಿಗ್ನಲ್ ಲೈಟಿಗೆ. ಇದು ಅಳ್ಳಾಡ್ತಾ ಇದೆ ಕೂಡ ಗಾಳಿಗೆ. ನೋಡಿ ಈ ರೀತಿ ಅಳ್ಳಾಡ್ತಾ ಇದೆ, ಗಾಡಿಗಳು ಬರ್ತಾ ಇದೆ. 2 ವೀಲರ್ ಯಾರಾದರೂ ಪಾಸ್ ಆದರೆ ಅವ್ರ ಮೇಲೆ ಏನಾದರೂ ಬ್ಯಾನರ್ ಬಿದ್ದರೆ ಆಗೋ ಅನಾಹುತಕ್ಕೆ ಯಾರು ಕಾರಣ ಆಗ್ತಾರೆ? BBMP ನಿಜವಾಗ್ಲೂ ಬ್ಯಾನರ್ಗಳು ಕಟ್ಟೋದ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತಾ ಇದೆಯಾ? ಇದು ಸುಮಾರು 2 ಅವರಿಂದ ನಾನು ನೋಡ್ತಾ ಇರೋದು. 2 ಅವರಿಂದ ಕೂಡ ಇದೇ ರೀತಿಯಲ್ಲಿದೆ. ನೋಡಿ, ಸಿಗ್ನಲ್ ಬಿಟ್ಟಿದೆ, ಗಾಡಿಗಳು ಬರ್ತಾ ಇದ್ದಾವೆ. ಸಿಗ್ನಲ್ ಲೈಟ್ ಏನಿದೆ, ಸಿಗ್ನಲ್ ಲೈಟಿಗೇನೆ ಬ್ಯಾನರ್ನ ಕಟ್ಟಿದ್ದಾರೆ. ನೋಡಿ, ಇದು ವಿಕಾಸಸೌಧ. ಇಲ್ಲಾಗಲೇ ಒಂದು ಬ್ಯಾನರ್ ಬಿದ್ದು ಹೋಗಿದೆ ಕೂಡ ಮೆಟ್ರೋ ಸ್ಟೇಷನ್ ಬಳಿ. ನೋಡಿ, ಬಿದ್ದೋಗಿದೆ ಬ್ಯಾನರು.